ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಾಳೆ ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ರಾಹುಲ್ ಗಾಂಧಿ ಭೇಟಿ ಆಗ್ತಾರೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ. ಒಂದು ಕಡೆ ನೀವು ಗಮನಿಸಿದ್ರಿ, ಡಿ.ಕೆ. ಶಿವಕುಮಾರ್ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಒಂದೇ ಕಾರಿನಲ್ಲಿ ಸಂಚಾರ ಮಾಡಿ ಹೈಕಮಾಂಡ್ ಭೇಟಿಗೆ ಅವಕಾಶವನ್ನ ಕಲ್ಪಿಸಿಕೊಡುವಂತೆ ತಮ್ಮದೇ ಆದಂಥ ಪ್ರಯತ್ನವನ್ನ ರಾಜ್ಯದ ಉಪಮುಖ್ಯಮಂತ್ರಿ ಮಾಡ್ತಾ ಇದ್ರೆ, ಮಗದೊಂದು ಕಡೆ ನೋಡಿ ಮೈಸೂರಿನ ವಿಮಾನ ನಿಲ್ದಾಣದಲ್ಲಿ ಈ ನಾಯಕರು ಚರ್ಚೆಯನ್ನು ನಡೆಸ್ತಾರೆ. ಯಾರು? ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ರಾಹುಲ್ ಗಾಂಧಿ. ಕೇರಳದ ವಯನಾಡಿಗೆ ತೆರಳುತ್ತಾರೆ ರಾಹುಲ್ ಗಾಂಧಿ. ಇವತ್ತು ಮಲ್ಲಿಕಾರ್ಜುನ ಖರ್ಗೆ, ಡಿ.ಕೆ. ಶಿವಕುಮಾರ್, ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ರಾಹುಲ್ ಗಾಂಧಿ ಚರ್ಚೆಯನ್ನು ನಡೆಸ್ತಾರೆ. ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಕುತೂಹಲವನ್ನು ಹೆಚ್ಚು ಮಾಡಿದೆ ಈ ನಾಯಕರ ಭೇಟಿ. ಸಂಕ್ರಾಂತಿ ಬಳಿಕ ಹಾಗಾದರೆ ರಾಹುಲ್ ಗಾಂಧಿ ಅವರನ್ನು ಡಿ.ಕೆ. ಶಿವಕುಮಾರ್ ಭೇಟಿ ಆಗ್ತಾರಾ ಅನ್ನೋದೇ ಸದ್ಯದ ಪ್ರಶ್ನೆ. ನಾನು ಉಲ್ಲೇಖ ಮಾಡ್ತಾ ಇದ್ದೆ, ಸಿದ್ದರಾಮಯ್ಯನವರು ದೆಹಲಿಗೆ ಹೋದ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರನ್ನೇ ಭೇಟಿಯಾಗಬೇಕು ಅಂದ ಸಂದರ್ಭದಲ್ಲಿ ಡೆಫಿನೆಟ್ಲಿ ಆ ಮೀಟಿಂಗ್ ಹಲವಾರು ಸಂದರ್ಭದಲ್ಲಿ ಫಲಪ್ರದವಾಗಿದೆ. ಭೇಟಿ ಮಾಡಿದ್ದಾರೆ, ಮಾತುಕತೆ ನಡೆಸಿದ್ದಾರೆ. ಸಿದ್ದರಾಮಯ್ಯನವರು ತಮ್ಮ ಕೆಲಸ ಮುಗಿಸ್ಕೊಂಡು ಬಂದಿರುವಂಥ ನಿದರ್ಶನಗಳಿದ್ದರೆ, ಡಿ.ಕೆ. ಶಿವಕುಮಾರ್ ಅಂದಾಗ ಸಹಜವಾಗಿ ಎಷ್ಟೋ ಸಂದರ್ಭಗಳಲ್ಲಿ ದೆಹಲಿಗೆ ಹೋಗ್ತಾರೆ, ಆದರೆ ರಾಹುಲ್ ಗಾಂಧಿ ಅವರನ್ನು ಭೇಟಿ ಆಗೋಕ್ಕಾಗದೆ ವಾಪಸ್ ಬಂದಂತಹ ಉದಾಹರಣೆಗಳಿದ್ದಾವೆ. ಹಾಗಾಗಿ ನೋಡಿ, ಇತ್ತ ಕಡೆ ನೀವು ದೃಶ್ಯದಲ್ಲಿ ಗಮನಿಸಬಹುದು, ಡಿ.ಕೆ. ಶಿವಕುಮಾರ್ ಅವರಿದ್ದಾರೆ, ಅಲ್ಲೇ ಮುಂಭಾಗದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದೇ ಕಾರ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸಹಜವಾಗಿ ಈ ನಾಯಕರ ಭೇಟಿ ಕುತೂಹಲವನ್ನು ಹೆಚ್ಚು ಮಾಡುತ್ತೆ. ಯಾಕಂದರೆ ಕ್ರಾಂತಿ ಅಂತ ಹೇಳಿದವರು ಇವರೇ. ಹಾಗಾಗಿ ಸಂಕ್ರಾಂತಿ ಇದ್ದಾಗ ಈ ಸಂಕ್ರಾಂತಿ ಆಸುಪಾಸಿನಲ್ಲಿ ಏನಾದರೂ ಮಹತ್ತರ ಬೆಳವಣಿಗೆಗಳು ನಡೀತವ ಅನ್ನುವಂಥ ಕುತೂಹಲ. ಮಗದೊಂದು ಕಡೆ ನೋಡಿ, ನಾಳೆ ಮೈಸೂರಿನಲ್ಲಿ ಸಿ.ಎಂ. ಸಿದ್ದರಾಮಯ್ಯನವರು ಹಾಗೂ ರಾಹುಲ್ ಗಾಂಧಿ ಭೇಟಿ ಆಗ್ತಾರೆ ಅನ್ನೋದು ಈ ಕುತೂಹಲಕ್ಕೆ ಒಂದು ರೀತಿ ಇಂಬು ನೀಡಿದ ಹಾಗೆ ಕಂಡು ಬರ್ತಾ ಇದೆ. ಯಾಕಂದರೆ ರಾಹುಲ್ ಗಾಂಧಿ ವಯನಾಡಿಗೆ ಹೋಗ್ತಾರೆ, ಅದೇ ಸಂದರ್ಭದಲ್ಲಿ ಮೈಸೂರಲ್ಲಿ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವರು ಭೇಟಿಯಾಗಿ ಏನು ಮಾತುಕತೆ ನಡೆಸ್ತಾರೆ? ಎಲ್ಲವೂ ಕೂಡ ಸಾಂಗವಾಗಬೇಕು, ನುಡಿದಂತೆ ನಡೆಯಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೆಂಗೋ ಮಾತು ಕೊಟ್ಬಿಟ್ಟಿದ್ವಿ, ಏನು ಹಸ್ತಾಂತರ ಇದೆ ಅದನ್ನು ಮಾಡಿಬಿಡೋಣ ಅಂತನಾ, ಅಥವಾ ಜಾತಿವಾರು ಸಮೀಕ್ಷೆಯನ್ನು ಮಾಡಿದ್ದಾಗಿದೆ, ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ, ಬಜೆಟನ್ನು ಮಂಡಿಸಬೇಕು, ಈ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರೇ ಮುಂದುವರೆದರೆ ಸೂಕ್ತ ಅನ್ನುವಂತಹ ಅಭಿಪ್ರಾಯಕ್ಕೆ ಬರುತ್ತಾರೋ ಗೊತ್ತಿಲ್ಲ. ಬಟ್ ಕುತೂಹಲ ಅಂತೂ ಹಾಗೆ ಉಳಿಸ್ಬಿಟ್ಟಿದ್ದಾರೆ ಈ ಕಾಂಗ್ರೆಸ್ನ ನಾಯಕರು.